ರೆಡ್ಡಿಗಳ ಸಮರ ಮುಂದುವರೆದಿರುವಂತದ್ದು ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆಯಲ್ಲಿ ನೋಡಿದ್ವಿ. ಈಗ ಮನೆಗೆ ಬೆಂಕಿ ಹಚ್ಚಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣವನ್ನ ಮಾಡಲಾಗ್ತಾ ಇದೆ. ನಾರಾ ಭರತ್ ರೆಡ್ಡಿ ವಿರುದ್ಧ ಜನಾರ್ದನ್ ರೆಡ್ಡಿ ಮತ್ತು ಅವರ ಸಹೋದರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಹಿಂದಿರುವಂತ ಷಡ್ಯಂತ್ರ ನಾರಾ ಭರತ್ ರೆಡ್ಡಿದು ಅಂತ. ಜನಾರ್ದನ್ ರೆಡ್ಡಿ ಮಾಡೆಲ್ ಹೌಸ್ಗೆ ಬೆಂಕಿ ಪ್ರಕರಣ 8 ಮಂದಿ ಯುವಕರನ್ನ ವಶಕ್ಕೆ ಪಡೆದಿರುವಂತದ್ದು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬಳ್ಳಾರಿಯ ಕೌಲ್ ಬಜಾರ್ನ 8 ಯುವಕರನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡಿಲ್ಲ, ವಶಕ್ಕಷ್ಟೇ ಪಡೆದಿರುವಂಥದ್ದು. 8 ಮಂದಿ ಪೈಕಿ 6 ಯುವಕರು ಅಪ್ರಾಪ್ತರಂತೆ. ರೀಲ್ಸ್ ಮಾಡಲಿಕ್ಕೆ ಹೋಗಿ ಬೆಂಕಿ ಹಚ್ಚಿರುವಂಥ ಶಂಕೆ. ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಯಾರಾದರೂ ಅಲ್ಲಿ ಕಿಟಕಿ ಗ್ಲಾಸ್ಗಳನ್ನ ಬಾಗಿಲನ್ನೆಲ್ಲ ಮುರಿದುಬಿಟ್ಟು ಪೆಟ್ರೋಲ್ ತಗೊಂಡೋಗಿ ಬೆಂಕಿ ಹಚ್ಚಿ ರೀಲ್ಸ್ ಮಾಡ್ತಾರ? ಅದು ಜನಾರ್ದನ್ ರೆಡ್ಡಿ ಅವರ ನಿವಾಸ. ಆ ನಿವಾಸಕ್ಕೆ ಹೋಗ್ಬಿಟ್ಟು ಬೆಂಕಿ ಹಚ್ಚಿ ರೀಲ್ಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಸಿಗರೆಟ್ ವಿಚಾರವಾಗಿ ಬೆಂಕಿ ತಾಗಿರುವಂತ ಶಂಕೆ ಇದೆ. ಆರೋಪಿತರಲ್ಲಿ 2 ಮುಂಬೈನಿಂದ ಬಂದಿದ್ದಾರೆ. ಆರೋಪಿಗಳನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು ಪೊಲೀಸರು. ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಎಸ್ಪಿ. ಹೆಚ್ಚಿನ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಎಸ್ಪಿ ಹೇಳಿದ್ರು. ಮನೆಗೆ ಹೋಗಿದ್ರು, ಪರಿಶೀಲನೆ ಮಾಡಿದ್ರು. ಹತ್ತತ್ರ 5 ಕೋಟಿ ಬೆಲೆ ಬಾಳುವಂತ ಮನೆ ಅದು. ಅಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ಹೋಗಿ ಸಿಗರೆಟ್ ಹಚ್ಚುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಕಿ ತಾಗಿದೆ ಅಂತ ಹೇಳಲಾಗ್ತದೆ. ಅದೆಲ್ಲ ಹೇಗೆ ಸಾಧ್ಯ ಆಗುತ್ತೆ ಅಂತ. ಅದೇನು ಹುಲ್ಲಿನ ಬಣವೆನ? ಸಿಗರೆಟಿನ ಬೆಂಕಿ ತಾಕ್ತು ಅಂದ ತಕ್ಷಣ ಪಟ್ಟಂತ ಹತ್ಕೊಂಡ್ಬಿಡೋದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಏನ್ ಮಾತನಾಡಿದ ನೋಡೋಣ. ಮನೆ ಏನಿದೆ ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂಥದ್ದು ಏನಂದರೆ, ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಫೋಟೋಶೂಟ್ ಮಾಡ್ಕೊಳ್ಳೋ ಅಂಥದ್ದು, ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತು ತುಂಬ ಜನ ಹುಡುಗರು ಆವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತು ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರೋ ಅಂಥದ್ದಿದೆ. ಸೊ ಅಲ್ಲೇ ಬಿದ್ದಿರೋವಂಥ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರೋ ಅಂಥದ್ದು, ಆಟ ಆಡ್ತಾ ಆಗಿರೋ ಅಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದು ನಂತರ ಕಂಟ್ರೋಲ್ಗೆ ಸಿಗದೆ ಅದು ಎಲ್ಲ ಕಡೆ ಇದ್ದಂತಹ ವಸ್ತುಗಳಿಗೆ ಸ್ಕ್ಯಾಟರ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ತಾಗಿರುವಂಥದ್ದು ಆಗಿರ್ಬೋದು. ಬಟ್ ಇನ್ನೂ ಇದರಲ್ಲಿ ನಾವು ಇನ್ನೂ ಡೆಪ್ತ್ ಅನಾಲಿಸಿಸ್ ಮಾಡ್ತೇವೆ, ಇನ್ನೂ ಟೆಕ್ನಿಕಲ್ ಡೀಟೇಲ್ಸ್ ತಗೊಳ್ಳೋ ಅಂಥದ್ದಿದೆ. ಹೆಚ್ಚಿನ ವಿಷಯ ಸಂಗ್ರಹಣೆ ಮಾಡಿ ಮುಂದಿನ ನಮ್ಮ ಒಂದು ಇನ್ವೆಸ್ಟಿಗೇಷನ್ನ ಕಂಟಿನ್ಯೂ ಮಾಡಿ. ಬೇರೆ ಕಡೆಯಿಂದ ಮುಂಬೈಯಿಂದ ಬಂದಿರುವಂಥ 2 ಇದ್ದಾರೆ. ಅವರು ಇಲ್ಲಿ ರಿಲೇಟಿವ್ಸ್ ಮನೆಗೆ ಅಂತ ವಿಸಿಟ್ ಮಾಡಿ ಇಲ್ಲಿ ಬಂದು ಈ ಫೋಟೋಸ್ ತೆಕ್ಕೊಳ್ಬೇಕು ಅಂತ ಅವ್ರ ಜೊತೆಗೆ ಬಂದಿರುವಂಥವ್ರು ಇದ್ದಾರೆ. ಈ ಜಾಗದವ್ರಿಗೆ ಮಾಹಿತಿ ಕೂಡ ಇಲ್ಲ. ಮನೆ ಏನಿದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ, ಈಗ ತನಿಖೆ ಏನು ನಡೀತಾ ಇದೆ, ಯಾರು ಬೆಂಕಿ ಹಚ್ಚಿದ್ದು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ, ಯಾವ ಕಾರಣಕ್ಕೆ ಅನ್ನುವಂಥದ್ರ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ ಅಂತ? ಪೃಥ್ವಿರಾಜ್, ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮಾಲೀಕತ್ವದ G² ಲೇಔಟ್ ಅಲ್ಲಿ ಇರ್ತಕ್ಕಂಥ ಮಾಡೆಲ್ ಹೌಸ್ಗೇನು ಬೆಂಕಿ ಹಚ್ಚಿರ್ತಕ್ಕಂಥ ದುಷ್ಕರ್ಮಿಗಳ ಪೈಕಿ ಈಗಾಗಲೇ 8 ಜನರು ಕೂಡ ಈಗಾಗಲೇ ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಬಂಧನ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ 6 ಜನ ಯುವಕರು ಕೂಡ ಅಪ್ರಾಪ್ತ ಅನ್ನೋದು ಕೂಡ ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ 2 ಯುವಕರು ಮುಂಬೈಯಿಂದ ಅವರ ಸಂಬಂಧಿ ನಿವಾಸಕ್ಕೆ ಕೂಡ ಬಂದಿರತಕ್ಕಂಥದ್ದು ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಈಗ ಅವರು ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಆ ಒಂದು ಮಾಡೆಲ್ ಹೌಸ್ ಅಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ಹೋಗಿದ್ರು ಅನ್ನೋದು ಕೂಡ ಈಗ ಪೊಲೀಸರ ಈ ಕ್ಷಣದ ಮಾಹಿತಿಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಆದ್ರೆ ಇದು ಇವರ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಇನ್ನೂ ಪೊಲೀಸರು ತೀವ್ರವಾದಂತಹ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ ಅನ್ನೋದು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಇದು ಸಂಬಂಧಪಟ್ಟಂಗೆ ಮತ್ತೊಂದು ಕಡೆ ಈ ಪ್ರಕರಣ ಇಡೀ ರಾಜಕೀಯ ಒಂದು ತಿರುವನ್ನು ಕೂಡ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಹಿಂದೆ ಬಳ್ಳಾರಿಯ ಜನವರಿ 1 ನಡೆದಿರ್ತಕ್ಕಂಥ ಘಟನೆ ಏನು ನಡೆಯಿತು, ಬಳ್ಳಾರಿಯ ಬ್ಯಾನರ್ ಗಲಾಟೆ, ಇಡೀ ರಾಜಕೀಯ ಸಂಘರ್ಷಕ್ಕೆ ಕೂಡ ಕಾರಣ ಆಗಿರ್ತಕ್ಕಂಥ ಗಲಾಟೆ. ಆದ್ರೆ ಈ ಪ್ರಕರಣದಲ್ಲಿ ಕೂಡ ಶಾಸಕ ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಈ ಕೃತ್ಯವನ್ನು ಎಸಗಿದರನ್ನ ಗಂಭೀರ ಆರೋಪವನ್ನು ಕೂಡ ನಿನ್ನೆ ಅಷ್ಟೇ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಅವರು ಕೂಡ
ಕೂಡ ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ನಡೆಸ್ತೀವಿ ಅಂತೇಳಿ ಈಗಾಗಲೇ ಬಳ್ಳಾರಿ SP ಸುಮನ್ ಡಿ ಪನ್ನೇಕರ್ ಅವರು ಕೂಡ ತಿಳಿಸಿರ್ತಕ್ಕಂಥದ್ದು. ಈ FIR ನಲ್ಲಿ ಏನು ಇಡೀ ಲೇಔಟ್ ಅನ್ನ G-Square ಲೇಔಟ್ ಅನ್ನ ನೋಡ್ಕೊಳ್ತಕ್ಕಂಥ ಸೈಟ್ ಇಂಜಿನಿಯರ್ ರಿಜ್ವಾನ್ ಏನು ದೂರು ಕೊಟ್ಟಿದ್ದಾರೆ. ದೂರಲ್ಲಿ ಕೂಡ ಕೊನೆಯ ಒಂದು ಅಂಶವನ್ನು ಕೂಡ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಜನವರಿ 1 ನಡೆದಿರ್ತಕ್ಕಂಥ ಘಟನೆಯಲ್ಲಿ ಕೂಡ ಶಾಸಕ ಭರತ್ ರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಹೇಳಿಕೆಯನ್ನು ಕೂಡ ಈ ಪ್ರಕರಣಕ್ಕೂ ಕೂಡ ಸಂಬಂಧಪಟ್ಟಂಗೆ ಕೂಡ ತನಿಖೆಯನ್ನು ನಡೆಸಬೇಕು ಅನ್ನೋದು ಕೂಡ ದೂರಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ನಾವು ತನಿಖೆ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ SP ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಇಡೀ ಪ್ರಕರಣ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಳ್ತದ್ದು. ಈಗಾಗಲೇ FSL ತಂಡ ಕೂಡ ಸ್ಥಳದಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಇಡೀ ಮನೆಯಲ್ಲಿ ಕೂಡ FSL ತಂಡ ಒಂದು ಶೋಧ ಕಾರ್ಯ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಈ ಪ್ರಕರಣ ಸಂಬಂಧಪಟ್ಟಂಗೆ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರು ಜೊತೆಗೆ ಮಾಜಿ ಸಚಿವ ಆಗಿರ್ತಕ್ಕಂಥ ಶ್ರೀರಾಮುಲು ಅವರು ಕೂಡ ಇನ್ನೇ ಕೆಲವು ಕ್ಷಣಗಳಲ್ಲಿ ಕೂಡ ಆ ಒಂದು ಘಟನಾ ಸ್ಥಳಕ್ಕೆ ಕೂಡ ಭೇಟಿ ಕೊಡತಕ್ಕಂಥ ಸಾಧ್ಯತೆ. 5 ಕೋಟಿ ಬೆಲೆ ಬಾಳುವಂತ ಮನೆ ಅಲ್ವಾ, ಅಲ್ಲಿ ಯಾರು ಇರ್ಲಿಲ್ವಾ? ಮತ್ತೊಂದ್ ಕಡೆ CCTV ಎಲ್ಲ ಇರ್ಲಿಲ್ವಾ? ಅಷ್ಟು ದೊಡ್ಡ ಮಟ್ಟದಲ್ಲಿ ಅಷ್ಟೊಂದು ದುಡ್ಡನ್ನ ಸುರಿದು ಮನೆ ಕಟ್ಟಂತವ್ರಿಗೆ CCTV ಇತ್ತ ಇಲ್ವಾ? ಅದನ್ನೇನಾದ್ರೂ ಪರಿಶೀಲನೆ ಮಾಡಿದಾರ? ಮತ್ತೊಂದ್ ಕಡೆ ರೀಲ್ಸ್ ಮಾಡ್ಲಿಕ್ಕೆ ಹೋದಂತ ಯುವಕರು ಅದು ಸಿಗರೆಟ್ ಸೇದುವಂತ ಸಂದರ್ಭದಲ್ಲಿ ಕಿಡಿ ತಾಕ್ಲಿಕ್ಕೆ ಅದೇನು ಹುಲ್ಲಿನ ಬಣವೆ ಅಲ್ಲ, ಅದು ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಬಿದ್ದಿದೆ ಅಂದ್ರೆ ಅದಕ್ಕೆ ಬೇರೆಯಾದಂತ ರೀಸನ್ಸ್ ಏನಾದ್ರು ಇದಾವ? ಈ G-Square ಲೇಔಟ್ ಅಂತಕ್ಕಂಥದ್ದು ಸುಮಾರು ಬಳ್ಳಾರಿಯ ಗೌತಮ್ ನಗರದಲ್ಲಿರ್ತಕ್ಕಂಥ ಸುಮಾರು 180 ರಿಂದ 200 ಎಕರೆ ಪ್ರದೇಶದಲ್ಲಿ ಕೂಡ ಈ G-Square ಲೇಔಟ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 2011ರಲ್ಲಿ ಇದು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಆ ಒಂದು ಲೇಔಟ್ ಅಲ್ಲಿ ಒಂದು ಮಾಡೆಲ್ ಹೌಸ್ ಅನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುಮಾರು 4 ರಿಂದ 5 ಕೋಟಿಯನ್ನು ಕೂಡ ವೆಚ್ಚವನ್ನ ಮಾಡಿದನ್ನು ಅದು ಕೂಡ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೇಳ್ತಕ್ಕಂಥದ್ದು. ಇದೇ ಮಾದರಿಯಲ್ಲಿ ಕೂಡ ಉಳಿದ ಮನೆಗಳ ಮಾಡೆಲ್ ಹೌಸ್ಗಳನ್ನ ಕೂಡ ಕಟ್ಟಲಿಕ್ಕೆ ಕೂಡ ಅಲ್ಲಿ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇಡೀ ಆ ಒಂದು 2 ಕಡೆ ಕೂಡ ಕಳೆದ 2 ವರ್ಷಗಳ ಹಿಂದಷ್ಟೇ 2 ಕಡೆ ಕೂಡ ಸೆಕ್ಯೂರಿಟಿಯನ್ನು ಕೂಡ ಅಳವಡಿಸಿದ್ರು. ಆದ್ರೆ 2 ಕಡೆ ಈಗ ಸೆಕ್ಯೂರಿಟಿ ಕೂಡ ಇರಲಿಲ್ಲ. ಆ ನಿಟ್ಟಿನಲ್ಲಿ ಕೂಡ ಮನೆಯಲ್ಲಿ ಕೂಡ ಪರಿಶೀಲನೆ ಮಾಡೋದಕ್ಕೆ ಕೂಡ CC ಕ್ಯಾಮೆರಾಗಳು ಕೂಡ ಇರಲಿಲ್ಲ. ಆ ಒಂದು ಮಾಡೆಲ್ ಹೌಸ್ ಅಲ್ಲಿ ಕೂಡ ಯಾರು ಕೂಡ ವಾಸ ಮಾಡ್ತಿರ್ಲಿಲ್ಲ ಅನ್ನೋದು ಕೂಡ ಈಗ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಓಕೆ, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ. ನವ ವಿವಾಹಿತೆಯ ಬ್ರೇಕಪ್ ಕಹಾನಿಗೆ ಟ್ವಿಸ್ಟ್ ಸಿಗ್ತಾ ಇದೆ. ಗಂಡನ ವಿರುದ್ಧ ಜಾತಿ ನಿಂದನೆ, ಅಫೇರ್ ಆರೋಪವನ್ನ ಮಾಡಲಾಗ್ತದೆ. ಆನೇಕಲ್ನ ಬನಹಳ್ಳಿಯಲ್ಲಿ ನವ ದಂಪತಿ ಗಲಾಟೆ. ನವ ವಿವಾಹಿತೆಯ ಬ್ರೇಕಪ್ ಕಹಾನಿಗೆ ಟ್ವಿಸ್ಟ್ ಇದು. ಗಂಡನ ವಿರುದ್ಧ ಜಾತಿ ನಿಂದನೆ, ಅಫೇರ್ ಆರೋಪವನ್ನು ಮಾಡಲಾಗ್ತಾ ಇದೆ. ಆನೇಕಲ್ನ ಬನಹಳ್ಳಿಯಲ್ಲಿ ನವ ದಂಪತಿ ಗಲಾಟೆಯನ್ನ ಮಾಡ್ಕೊಂಡಿದ್ರು. 2 ತಿಂಗಳ ಹಿಂದೆ ಮದುವೆ ಆಗಿದ್ದಂಥ ಅಂಬರೀಷ್ ಮತ್ತು ನಂದಿನಿ 2 ತಿಂಗಳ ಹಿಂದಷ್ಟೇ ಮದುವೆ ಆಗಿದ್ರು. ಪತ್ನಿ ಮತ್ತು ಮನೆಯವರ ವಿರುದ್ಧ ದೂರು ಕೊಟ್ಟಿದ್ದ ಅಂಬರೀಷ್. ಪತ್ನಿ ಹಾಗೂ ಮನೆಯವರ ವಿರುದ್ಧ ದೂರನ್ನ ಕೊಟ್ಟಿದ್ರು ಅಂಬರೀಷ್. ಪತ್ನಿ ಮನೆಯವರಿಂದ ಹಲ್ಲೆ ಅಂತ ದೂರನ್ನ ಕೊಡಲಾಗಿತ್ತು. ಆದರೆ ಗಂಡನ ವಿರುದ್ಧ ಜಾತಿ ನಿಂದನೆ, ಅಫೈರ್ ಆರೋಪವನ್ನು ಈಗ ಹೆಂಡತಿ ಮನೆ ಕಡೆಯವರು ಮಾಡ್ತಾ ಇದ್ದಾರೆ. ಮದುವೆಗೆ ಮುನ್ನ, ಮದುವೆ ನಂತರವೂ ಕೂಡ ಅಫೇರ್ ಇದೆ, ಮದುವೆಗೂ ಮುನ್ನನೂ ಕೂಡ ಇತ್ತು, ಮದುವೆ ನಂತರವೂ ಕೂಡ ಅಫೇರ್ ಇದೆ ಅಂತ ಆರೋಪ ಇವರು. ಪತ್ನಿಯ ಸೀರೆ ಪ್ರೇಯಸಿಗೆ ಗಿಫ್ಟ್ ಕೊಟ್ಟಿದ್ದನಂತೆ ಅಂಬರೀಷ್ ಅಂತ ಆರೋಪವನ್ನೇ ಮಾಡ್ತಾ ಇದ್ದಾರೆ ಹೆಂಡತಿ ಮನೆ ಕಡೆಯವರು. ಮಗನಿಗೆ ತಾಯಿಯ ಸಪೋರ್ಟ್ ಅಂತ ನಂದಿನಿಯ ಆರೋಪ. ಪ್ರಶ್ನಿಸಿದ್ದಕ್ಕೆ ಜಾತಿ ನಿಂದನೆ ಮಾಡಿದ್ದಾನಂತೆ. ಪ್ರಶ್ನೆ ಮಾಡಿದ್ದಕ್ಕೆ ಜಾತಿ ನಿಂದನೆ ಆರೋಪ. ಪತಿ ಮತ್ತು ಅತ್ತೆಯಿಂದ ಜಾತಿ ನಿಂದನೆ, ಕಿರುಕುಳದ ಆರೋಪವನ್ನು ಮಾಡಲಾಗಿದೆ. ಆರೋಪ ಪ್ರತ್ಯಾರೋಪ, ದೂರು ಪ್ರತಿ ದೂರು. ಮದುವೆಯಾಗಿ 2 ತಿಂಗಳಾಗಿತ್ತು. ಈಗ ಕಿರಿಕು ಈ ಜೋಡಿ ಮಧ್ಯೆ ಒಬ್ರಿಗೊಬ್ರು ಕಂಪ್ಲೇಂಟನ್ನು ಕೊಡ್ಕೊಂಡಿದ್ದಾರೆ. ಒಂದು ಕಡೆ ಪತ್ನಿ ಮನೆ ಕಡೆಯವರು ಅಫೈರ್ ಇತ್ತು ಅವನಿಗೆ ಅಂತ. ಹತ್ರ ಬಂದು ಮಾತುಕತೆ ಮಾತಾಡಿದ್ದಾರೆ ಸರ್. ಮಾತುಕತೆ ಮಾತಾಡಿ ನನಗೆ ಮದುವೆ ಮಾಡಿಸಿದ್ದಾರೆ ಸರ್. ಮದುವೆ ಆಗಿ ಒಂದು 9 ದಿವಸಕ್ಕೆ ನನ್ನನ್ನು ಬಿಟ್ಟು ಆ ಹುಡುಗಿ ಹೋಗಿದೆ ಸರ್. ಸರ್ ಏನಂತಂದರೆ ಆ ಹುಡುಗಿ ಅವ್ರ ಮಾವ ಆ ಹುಡುಗಿಗೆ ಮೆಸೇಜ್ ಮಾಡಿರೋದು, ಅದೇನಿದೆಯೋ ಕ್ಲಿಯರ್ ಮಾಡ್ಕೊ, ನಿನ್ನ ಗಂಡನ ಜೊತೆ ಮದುವೆ ಆಗಿದೆಯಲ್ಲ, ಅದೇನೈತೆ ಕ್ಲಿಯರ್ ಮಾಡ್ಕೊ, ಸೆಟ್ಲ್ಮೆಂಟ್ ಮಾಡ್ಕೊ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಮೆಸೇಜ್ ಬಂದಿತ್ತು ಸರ್. ಆ ಮೆಸೇಜ್ಗೆ ನಾನು ಕೇಳಿದೆ, ಏನಕ್ಕೆ ಈ ಥರ ಮೆಸೇಜ್ ಮಾಡಿದ್ದಾರೆ ನಿಮ್ಮ ಮಾವ ಅಂತ ಕೇಳಿದ್ದಕ್ಕೆ ಜಗಳ ಮಾಡಿದ್ರು ಸರ್. ಜಗಳ ಮಾಡಿ ಅವ್ರ ಅಪ್ಪ ಅಮ್ಮನ ಕರೆಸ್ಕೊಂಡು ಇಲ್ಲಿ ನನ್ನನ್ನು ಬೈದು, ಅವಶ್ಯ ಪದಗಳಿಂದ ಬೈದು ನಮ್ಮ ಮನೆಯಿಂದ ಹೊರಟೋದ್ರು ಸರ್. ನನ್ನ ಉಸ್ಕೂರು ಫ್ರೂಟ್ ಮಾರ್ಕೆಟ್ ಹತ್ರ, ಅಂದರೆ ವೀರಸಂದ್ರ ಇಂದ ನನ್ನನ್ನು ಉಸ್ಕೂರು ಫ್ರೂಟ್ ಮಾರ್ಕೆಟ್ವರೆಗೂ ಕಿಡ್ನ್ಯಾಪ್ ಮಾಡಿ ಕರ್ಕೊಂಡೋಗಿ ಅಲ್ಲಿ ಹೆಂಗಂದ್ರು ಅಲ್ಲಿ ಕೂಡ ನನ್ನನ್ನು ಹೊಡೆದು, ನನ್ನ ಹತ್ರ ಇದ್ದ ಮೊಬೈಲು ಮತ್ತು ಚೈನು, ಗೋಲ್ಡ್ ಚೈನು, ರಿಂಗು, ಕ್ಯಾಶು ಒಂದು 15,000 ಇತ್ತು ಸರ್. ಆವಾಗ ತಾನೇ ಪೇಮೆಂಟ್ ಆಗಿತ್ತು. 15,000 ಕ್ಯಾಶ್ ಇತ್ತು. ಇದೆಲ್ಲ ಕಿತ್ಕೊಂಡು ಅಲ್ಲಿ ಹೊಡೆದು ನನ್ನ ಕಾಲು ತಿರುವಿ ಮುರಿದು ಮತ್ತೆ ಆಟೋದಲ್ಲಿ ಕುಳಿಸ್ಕೊಂಡು
ಕರ್ಕೊಂಡು ಮತ್ತೆ ಹಳೆ ಚಂದಾಪುರಕ್ಕೆ ಕರ್ಕೊಂಬಂದರು ಸರ್. ಹಳೆ ಚಂದಾಪುರದಲ್ಲಿ ನನ್ನನ್ನು ಕುಳಿಸಿ ಅಲ್ಲಿ ಬೆಳಗ್ಗೆ 10:30 ನನ್ನನ್ನು 4 ಗಂಟೆವರೆಗೂ ಫೋರ್ಸ್ ಮಾಡಿದ್ದಾರೆ ಸರ್. ಸಿಗ್ನೇಚರ್ ಮಾಡು, 4 ಲಕ್ಷ ಕೊಡ್ತೀನಿ ಅಂತ ಒಪ್ಕೋ, ನಾನು ನಿಮ್ಮನ್ನ ಬಿಡ್ತೀನಿ ನಿನ್ನ ಪಾಡಿಗೆ ಅಂತ ಹೇಳಿದ್ದಾರೆ ಸರ್. ನಾನು ಊರು ಹೋದ ದಿನ ಮಾರನೇ ದಿನನೇ ನನ್ನ ಮಗನ ಕಿಡ್ನಾಪ್ ಮಾಡಿದ್ದಾರೆ ಸರ್. ನಮ್ಮ ಮನೆಗೆ ಯಾರೂ ಇಲ್ಲ ಸರ್. ಅವ್ರ ಫ್ರೆಂಡ್ ನೋಡಿಬಿಟ್ಟು ನನಗೆ ಫೋನ್ ಮಾಡಿದ್ದಾರೆ ಸರ್. ಅಮ್ಮ ಈ ಥರ ಅಂಬರೀಷನ್ಗೆ ಈ ಥರ ಹೊಡೆದಿದ್ದಾರೆ, ಆಟೋದಲ್ಲಿ ಎತ್ತಾಕೊಂಬಂದು ಹುಡುಗಿ ಕಡೆಯವರಂತೆ, ಏನು ವಿಷಯ ಅಂತ ನನಗೆ ಗೊತ್ತಿಲ್ಲ ಅಮ್ಮ ಅಂತ ಹುಡುಗ ಫೋನ್ ಮಾಡಿದೆ ಸರ್. ಹುಡುಗ ಫೋನ್ ಮಾಡಿದ ತಕ್ಷಣ ನಾನು ನನ್ನ ಮಗನಿಗೆ ಫೋನ್ ಮಾಡ್ತೀನಿ. ನನ್ನ ಮಗನ ಫೋನ್ ಇಲ್ಲ ಸರ್, ಕಿತ್ಕೊಂಡಿದ್ದಾರೆ, ಫೋನ್ ಕಿತ್ಕೊಂಡಿದ್ದಾರೆ, ದುಡ್ಡು ಕಿತ್ಕೊಂಡಿದ್ದಾರೆ, ಅವನ ಹತ್ರ ಇರೋದೊಂದು ಚೈನ್ ಕಿತ್ಕೊಂಡಿದ್ದಾರೆ. ನನ್ನ ಮಗನಿಗೆ ಈ ಥರ ತಂದು ಇಟ್ರಲ್ಲ, ನನ್ನ ಮಗನಿಗೆ ಕಲಸ್ ಮಾಡ್ತೀನಿ ಅಂತಾರಲ್ಲ, ಮಾತು ಎತ್ತಿದ್ರೆ ಅಂತಾರೆ ಸರ್ ಅವರು, ನಿನ್ನ ಮಗನ ಕೊಲ್ತೀವಿ, ನಿನ್ನ ಮಗನ ಇಡಲ್ಲ ಅಂತ ರೆಕಾರ್ಡ್ಸ್ ಎಲ್ಲ ಇದಾವೆ ಸರ್. ಅವ್ರ ಅಪ್ಪ ಅಂದಿದ್ದು, ಅವ್ರ ಅಣ್ಣವ್ರಂದಿದ್ದು ಎಲ್ಲ ರೆಕಾರ್ಡ್ಸ್ ಇದಾವೆ ಸರ್ ನಮ್ಮ ಹತ್ರ. ಆ ಥರ ಹಿಂಸೆ ಕೊಡ್ತಾರೆ ಸರ್. ನಾವು ಹೆಂಗೆ ಮಾಡಬೇಕು ಅಂತ ನಮಗೆ ಏನು ದಾರಿ ತೋರಿಸ್ತೀರಾ? ಅವ್ರು ನೋಡಿದ್ರೆ ಬೇರೆ ಬೇರೆ ಥರ ಈಗ ದುಡ್ಡುಗೋಸ್ಕರ ನನ್ನ ಮಗನಿಗೆ ಏನೇನೋ ಆಪದನೆ ಹೊರಿಸ್ತಾ ಇದ್ದಾರೆ ಸರ್ ಅವರು. ಬೇರೆ ಅದು ಬಿಟ್ಟರೆ ಬೇರೆ ಏನು ಇಲ್ಲ ಸರ್. 4 ಲಕ್ಷ ಕೊಟ್ಟರೆ ನಿನಗೇನು ಮಾತಾಡ್ಸಲ್ಲ, 4 ಲಕ್ಷ ಕೊಡು. ಮದುವೆಯಾಗಿ 9 ದಿನಕ್ಕೆ 4 ಲಕ್ಷ ಯಾರು ಕೊಡ್ಬೇಕು ಸರ್? ಮದುವೆ ಆಗಿ 1 ತಿಂಗಳಿಗೇನೆ ಯಾವಾಗೂ ಜಗಳ ಮಾಡ್ತಿದ್ರು ನನ್ನ ಮೇಲೆ. ಸುಮ್ಮನೆ ಏನು ರೀಸನ್ಸೇ ಇರ್ತಿರಲಿಲ್ಲ, ಸುಮ್ಮನೆ ಜಗಳ ಮಾಡ್ತಿದ್ರು ನಮ್ಮ ಮನೆಯಲ್ಲಿ. ಅದೇ ಟೈಮಲ್ಲಿ ನಮ್ಮ ತಂದೆ ತಾಯಿಗೆಲ್ಲ ಹೇಳ್ತಿದ್ದೆ, ಮದುವೆ ಆಗಿ ಸ್ಟಾರ್ಟಿಂಗ್ ಎಲ್ಲ ಹೀಗೆ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಿದ್ರು. ನಾನು ಸರಿ ಅಂತೇಳಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ಬಟ್ ಡೈಲಿ ಕುಡ್ಕೊಬಂದು ನಮ್ಮ ಅತ್ತೆ ಮತ್ತು ಅವ್ರ ತಂಗಿ ಮತ್ತು ನನ್ನ ಗಂಡ 3 ಜನನೂ ಟಾರ್ಚರ್ ಇಡ್ತಿದ್ರು ಸರ್ ನನಗೆ. ಕುಡ್ಬಿಟ್ಟು ಬಂದುಬಿಟ್ಟು ಹೊಡಿತಿದ್ರು ಸರ್ ಅವ್ರು ನನಗೆ. ಯಾವಾಗೂ ಟಾರ್ಚರ್ ಕೊಡ್ತಿದ್ರು. ನಮ್ಮ ಅಪ್ಪ ಅಮ್ಮ ಜೊತೆಲಿ ಮಾತಾಡೋಕ್ಕೆ ಬಿಡ್ತಿರಲಿಲ್ಲ, ನಮ್ಮ ಅಣ್ಣ ಜೊತೆಲಿ ಮಾತಾಡೋಕ್ಕೆ ಬಿಡ್ತಿರಲಿಲ್ಲ. ಅವ್ರು ಯಾರಾದರೂ ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಿದ್ರು. ಏನಕ್ಕೆ ಮಾತಾಡ್ತೀವಿ ಅವ್ರ ಜೊತೆಲಿ ನೀನು, ಅವ್ರ ಜೊತೆಲೆಲ್ಲ ಮಾತಾಡಬೇಡ, ಅವ್ರ ಜೊತೆಲೆಲ್ಲ ಹೋಗ್ಬೇಡ ಅಂತ ಹೇಳ್ತಿದ್ರು. ಸರಿ ಅಂತೇಳಿ ನಾನು ಇವ್ರ ಮನೆಯಲ್ಲೇ ಇರ್ತಿದ್ದೆ, ಹೋಗ್ತಿರ್ಲಿಲ್ಲ ಅವ್ರ ಮನೆಗೆ ಕೂಡ. ಮತ್ತು ಸುಮ್ಮನೆ ಏನಾದರೂ ಏನೂ ಇರೋದಿಲ್ಲ ಸರ್ ರೀಸನ್ನು, ಸುಮ್ಮನೆ ನಮ್ಮ ಅತ್ತೆ ಮತ್ತು ನನ್ನ ಗಂಡ ಇಬ್ಬರು ಹೊಡಿತಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಚಂದ್ರಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಇಲ್ಲಿ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದೆ. ಅಸಲಿಯಾಗಿ ಏನಾಗಿರುವಂಥದ್ದಂತೆ, ಇಬ್ಬರು ಏನಾದರೂ ಪ್ರೂಫ್ಗಳನ್ನು ಕೊಟ್ಟಿದ್ದಾರಾ ಅವರವರ ಆರೋಪಗಳಿಗೆ? ಪೃಥ್ವಿ, ಅಂತರ್ಜಾತಿ ವಿವಾಹ ಒಪ್ಪಿಗೆ ಮೇರೆಗೆ ಕಳೆದ 2 ತಿಂಗಳಿಂದ ಆಗಿರುವಂತದ್ದು ನಂದಿನಿ ಮತ್ತೆ ಅಂಶ ಅಂತೇಳಿ. ಆದ್ರೆ ಮದುವೆಯಾಗಿ 1 ವಾರಕ್ಕೆ ಇವರ ಒಂದು ಸಂಸಾರ ಮುರಿದು ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಪ್ರಾರಂಭದಲ್ಲಿ ಹುಡುಗ ಹೇಳುವಂತದ್ದು, ನನಗೆ ಇವರ ಜಾತಿಯನ್ನ ಹೇಳಿದ್ರೆ ನಮ್ಗೆ ಮದುವೆ ಮಾಡ್ಕೊಟ್ಟಿದ್ರು. ಅದಾದ ಬಳಿಕ ಆಕೆ ತನ್ನ ಭಾವನ ಜೊತೆ ಹೆಚ್ಚು ಮಾತಾಡ್ತಾ ಇದ್ಲು, ಮತ್ತೆ ಮೆಸೇಜ್ ಕೂಡ ಕಳ್ಸಿದ್ರು. ಹಾಗಾಗಿ ನಮ್ಮ ನಡುವೆ ಜಗಳ ಆಯ್ತು. ಅದೇ ವಿಚಾರಕ್ಕೆ ಆಕೆ ಮನೆ ಬಿಟ್ಟು ಹೋದ್ಲು. ಅದಾದ ಬಳಿಕ ಹುಡುಗಿ ಕಡೆಯವರು ನನ್ನನ್ನ ಕಿಡ್ನಾಪ್ ಮಾಡಿ ಅಲ್ಲೇ ಮಾಡಿ ಸುಮಾರು 4 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಸಂಬಂಧಪಟ್ಟಾಗೆ ನನಗೆ ಕಾಲ್ ಕೂಡ ಮುರಿದಿದ್ದಾರೆ ಅಂತೇಳಿ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಇನ್ನೊಂದು ವರ್ಷ ಏನಂತ ಹೇಳಿದ್ರೆ, ಈಗೇನು ನನ್ಗೆ ಏನು ತೊಂದರೆ ಕೊಟ್ಟಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಅಥವಾ ನನಗೆ ಜಾತಿ ಹೇಳ್ದೇನೆ ಮದುವೆ ಮಾಡ್ಕೊಟ್ರು ಅಂತ ಆರೋಪ ಮಾಡಿದಂತ ಯುವಕನ ಬಗ್ಗೆ ಆ ಯುವತಿ ಕೂಡ ಏನು ನವವಿವಾಹಿತೆ ನಂದಿನಿ ಕೂಡ ಒಂದಷ್ಟು ಆರೋಪ ಮಾಡ್ತಾಳೆ. ಜೊತೆಗೆ ಒಂದಷ್ಟು ಡಾಕ್ಯುಮೆಂಟ್ ಅನ್ನ ಕೊಡ್ತಾಳೆ. ಏನು ಅಂತಂದ್ರೆ, ಈತ ಮದುವೆಗೆ ಮೊದಲು ಒಬ್ಬ ಯುವತಿ ಜೊತೆ ಅಫೇರ್ ಇಟ್ಕೊಂಡಿದ್ದ ಅಥವಾ ಲವಿ ಡಬಿ ಇತ್ತು, ಅದನ್ನ ನನಗೆ ವಿಚಾರ ತಿಳಿಸ್ತೇ ಮದುವೆ ಮಾಡ್ಕೊಂಡ. ಜೊತೆಗೆ ಮದುವೆ ಆದ ಬಳಿಕವೂ ಕೂಡ ಮತ್ತೊಬ್ಬ ಯುವತಿ ಜೊತೆ ಈತ ಲವಿ ಡಬಿ ಇತ್ತು. ಆ ಫೋಟೋಸ್ ಕೂಡ ನೀವು ನೋಡ್ಬೋದು, ನಮಗೆ ಕೊಟ್ಟಿದ್ದಾರೆ. ಜೊತೆಗೆ ಈತ ಮದುವೆ ಇವರ ಪ್ರಾರಂಭದಲ್ಲಿ ಎಂಗೇಜ್ಮೆಂಟ್ ಸಂದರ್ಭದಲ್ಲಿ ನಂದಿನಿ ಧರಿಸಿದಂತ ಸೀರೆಯನ್ನು ಕೂಡ ಏನು ಅಂಬರೀಷ್ ಅವರ ತಾಯಿನೇ ಅದನ್ನ ಐರನ್ ಮಾಡಿ ತಗೊಂಡೋಗಿ ಪ್ರೇಯಸಿಗೆ ಕೊಟ್ಟು ಬಾ ಅಂತ ಹೇಳಿ ಕೊಟ್ಟಿದ್ದಾಳೆ. ಅಂತಂದ್ರೆ ಒಟ್ಟಾರೆಯಾಗಿ ಇವರು ನಮ್ಗೆ ಮೋಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಈ ರೀತಿ ಮದುವೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈತ ಶೋಕಿಲಾಲ ಇದ್ದಾನೆ, ಸಖತ್ ಹುಡುಗಿ ಜೊತೆ ಇವನ್ಗೆ ಅಫೇರ್ ಇದೆ. ಇದನ್ನ ಪ್ರಶ್ನೆ ಮಾಡಿದಕ್ಕೆ ನನ್ ಮೇಲೆ ಆರೋಪ ಮಾಡ್ತಾನೆ. ಮತ್ತೆ ಭಾವ ಯುವತಿಯ ಭಾವ ಏನೋ ಮೆಸೇಜ್ ಕಳ್ಸಿದೆ ಅಂತ ಹೇಳ್ತಾನೆ. ಅದೇನಂತಂದ್ರೆ, ಈತ ಪ್ರಾರಂಭದಲ್ಲಿ ಭಾವನ ಕಡೆಯಿಂದ 10,000 ರೂಪಾಯಿ ಹಣವನ್ನ ಸಾಲವಾಗಿ ಪಡೆದುಕೊಂಡಿರ್ತಾನೆ. ಆ ಹಣವನ್ನ ಕೇಳಿದ ಸಂದರ್ಭದಲ್ಲಿ ಈತ ಅವರ ನಂಬರ್ ಅನ್ನ ಬ್ಲಾಕ್ ಲಿಸ್ಟ್ ಹಾಕ್ತಾನೆ. ಹಾಗಾಗಿ ಅವರು ಮೆಸೇಜ್ ಅನ್ನ ಕಳ್ಸಿರ್ತಾರೆ, ನನ್ನ ಹಣ ತಗೊಳ್ಬೇಕಾದ್ರೆ ಸರಿ ಈಗ ಯಾಕೆ ನೀನ್ ಬ್ಲಾಕ್ ಲಿಸ್ಟ್ ಹಾಕಿದೀಯಾ ಗಾಂಚಲಿನ ಅಂತೇಳಿ ಮೆಸೇಜ್ ಹಾಕಿದ್ರು. ಆ ವಿಚಾರಕ್ಕೆ ಈತ ಹಣ ಕೊಡ್ಲಿಕ್ಕೆ ಆಗದೆ ಈ ರೀತಿ ಏನು ಸುಳ್ಳು ಆರೋಪ ಮಾಡ್ತಾ ಇದ್ದಾನೆ. ಜೊತೆಗೆ ನಮ್ಮ ಮೇಲೆ ಪ್ರಕರಣ ಕೂಡ ದಾಖಲು ಮಾಡಿದ್ದಾನೆ. ಯುವತಿಯರು ಕೂಡ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಒಂದು ಆಡಿಯೋ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಮೆಸೇಜ್ ಕೂಡ ಮಾಡಿರುವಂತದ್ದು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಬದುಕಿ ಬಾದಂತ ಯುವ ಜೋಡಿ ಮನೆಯವರ ಪ್ರತಿಷ್ಠೆ ಅಥವಾ ಇವರ ನಡುವೆ ಇರ್ತಕ್ಕಂತ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗೊತ್ತಿಲ್ಲ. ಇವತ್ತು ಪೊಲೀಸ್ ಠಾಣೆ ಮೆಟ್ಲೇರಿದೆ. ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಸನದಲ್ಲಿ ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ. 2028ರ ಚುನಾವಣೆಗೆ ಈಗಿನಿಂದಲೇ ತಯಾರಿ. ಹಾಸನದಲ್ಲಿ ಜನತಾ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ದಿನೇ ದಿನೇ ಹಾಸನದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗ್ತಾ ಇದೆ, ಈವನ್ ಬಿಜೆಪಿ ಕೂಡ ಸ್ಟ್ರಾಂಗ್ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ
ಪ್ರಜ್ವಲ್ ರೇವಣ್ಣ ಮಸಿ ಬಳಿದ ಬಳಿಕ ಹಾಸನದಲ್ಲಿ ಎಲ್ಲೋ ಒಂದು ಕಡೆ ಕುಂದಿದೆ JDS ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಸೊ ಹೀಗಾಗಿ ಮತ್ತೊಮ್ಮೆ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಹುಮ್ಮಸ್ಸನ್ನ ತುಂಬುವಂತ ನಿಟ್ಟಿನಲ್ಲಿ JDS ಸಮಾವೇಶ ಅಲ್ಲಿ ಹಾಸನದಿಂದ ಶುರುವಾಗ್ತಾ ಇದೆ. ಸಮಾವೇಶದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು, HD ಕುಮಾರಸ್ವಾಮಿ, ರೇವಣ್ಣ ಭಾಗಿಯಾಗಿದ್ದಾರೆ. ಮನೆ ದೇವರು ದೇವೇಶ್ವರನಿಗೆ HDD ಪೂಜೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಬ್ಬರಿಸುವುದಕ್ಕೆ ದಳಪತಿಗಳು ರೆಡಿ ಆಗಿದ್ದಾರೆ. ಬೆಳ್ಳಿಯ ಹಬ್ಬದ ಜೊತೆಗೆ ಕಾಂಗ್ರೆಸ್ಗೆ ದಳಪತಿಗಳ ಟಕ್ಕರ್. ಹಾಸನದ ಬೂನಹಳ್ಳಿ ಬಳಿ ನಡೀತಾ ಇರುವಂತ ಕಾರ್ಯಕ್ರಮ. ಹಾಸನ ತುಂಬೆಲ್ಲ ರಾರಾಜಿಸ್ತಾ ಇದೆ JDSನ ಫ್ಲೆಕ್ಸು, ಬ್ಯಾನರ್ಗಳು, ಬಂಟಿಂಗ್ಸ್ಗಳು. ಮಾವಿನಕೆರೆ ರಂಗನಾಥ ಸ್ವಾಮಿಗೆ ಪೂಜೆಯನ್ನ ಸಲ್ಲಿಸಿರುವಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರು. ಪತ್ನಿ ಚೆನ್ನಮ್ಮ ಜೊತೆ ಹೋಗಿ 2.5 ಲಕ್ಷ ಜನ ಸಮಾವೇಶಕ್ಕೆ ಬರುವಂತ ನಿರೀಕ್ಷೆ ಇದೆ. 1 ಲಕ್ಷದ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಜನರ ಮಧ್ಯೆಯಿಂದ ವೇದಿಕೆಗೆ ಬರಲಿರುವಂಥದ್ದು ದೇವೇಗೌಡರು. JDSನ ಎಲ್ಲ ಅಟ್ ಪ್ರೆಸೆಂಟ್ ಇರುವಂಥ 18 ಜನ ಶಾಸಕರು ಮತ್ತಿಬ್ಬರು ಸಂಸದರಿದ್ದಾರೆ. ಮಾಜಿ ಸಚಿವರು, ಮಾಜಿ ಶಾಸಕರುಗಳು, ನಾಯಕರುಗಳು ಭಾಗಿಯಾಗುವಂಥ ಸಾಧ್ಯತೆ ಇರುವಂಥದ್ದು. ನೀನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಜನರನ್ನು ಸೇರಿಸಲಾಗಿದೆ. ಮೊನ್ನೆ ಕುಮಾರಸ್ವಾಮಿಯವರು ಹೇಳ್ತಾ ಇದ್ರು, ಹಾಸನ ಜಿಲ್ಲೆ 1ರಿಂದಲೇ ನಾವು 1.5 ಲಕ್ಷ ಜನರನ್ನು ಸೇರಿಸ್ತಾ ಇದ್ದೀವಿ ಅಂತ ಹೇಳಿದರು. 1 ಲಕ್ಷದ ಆಸನದ ವ್ಯವಸ್ಥೆಯನ್ನೇ ಮಾಡಲಾಗಿದೆ ಅಲ್ಲಿ. ನಾನು ಕೆಲವೇ ಕ್ಷಣಗಳಲ್ಲಿ ದೇವೇಗೌಡರು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. JDS ಅನ್ನ ಮತ್ತೊಮ್ಮೆ ಕಟ್ಟುವಂಥ ಪ್ರಯತ್ನ, 2028ರ ಚುನಾವಣೆಗೆ ಹಣಿಗೊಳಿಸುವಂಥ ಪ್ರಯತ್ನ ಅದು ಹಾಸನದಿಂದ ಶುರುವಾಗ್ತಾ ಇದೆ. ರಣಕಹಳೆಯನ್ನು ಮೊಳಗಿಸ್ತಾ ಇರುವಂಥದ್ದು JDS. ಯಾಕೆಂದರೆ ಹಾಸನದಲ್ಲಿ ಸಹಜವಾಗಿ ಏನಾಗಿದೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ದೇವೇಗೌಡರ ಮೊಮ್ಮಗನ ವಿಚಾರ ಎಲ್ಲೆಲ್ಲಿಗೆಲ್ಲ ಚರ್ಚೆ ಆಯಿತು, ಯಾವ ಲೆವೆಲ್ಲಿಗೆ ಮಸಿಯನ್ನು ಬಳಿಯಲಾಯಿತು. ಅದಾದ ಬಳಿಕ JDS ಮತ್ತೊಮ್ಮೆ ಕಾರ್ಯಕರ್ತರಲ್ಲಿ ಪಕ್ಷ ಸಂಘಟನೆ ಮಾಡಬೇಕು, ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ತುಂಬಬೇಕು. ಸ್ಥಳೀಯ ಚುನಾವಣೆಗಳು ಬೇರೆ ಇರುವಂಥ ಹಿನ್ನೆಲೆಯಲ್ಲಿ, BJP ಜೊತೆ ಮೈತ್ರಿ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ನಾವೆಲ್ಲೂ ಕೂಡ ಕಳೆದು ಹೋಗಿಲ್ಲ, ಮತ್ತೆ ಪುಟಿದೇಳ್ತೀವಿ ಅನ್ನುವಂಥ ಸಂದೇಶವನ್ನು ಹಾಸನದಿಂದಲೇ ಕೊಡ್ತಾ ಇದ್ದಾರೆ. ದೊಡ್ಡ ಸಮಾವೇಶವನ್ನು ಮಾಡಲಾಗ್ತಾ ಇದೆ. 2028ರ ಚುನಾವಣೆ ಮತ್ತು ಸ್ಥಳೀಯ ಚುನಾವಣೆಗೆ ರೆಡಿಯಾಗುವಂಥ ನಿಟ್ಟಿನಲ್ಲಿ ಈಗಿನಿಂದಲೇ JDS ಸಿದ್ಧತೆ ಆರಂಭ ಆಗಿದೆ. ಅದರ ಮೊದಲ ಭಾಗವಾಗಿ ಹಾಸನದಲ್ಲಿ ಸಮಾವೇಶ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಸಮಾವೇಶ ಯಾವಾಗ ಆರಂಭ ಆಗುತ್ತೆ, ಜನ ಯಾವ ರೀತಿಯಾಗಿ ಸೇರಿದ್ದಾರೆ, ದೇವೇಗೌಡರು ಎಷ್ಟೊತ್ತಿಗೆ ಬರ್ತಾರೆ, ಸಮಾವೇಶದ ಬಗ್ಗೆ ನೋಡ್ತಾ ಹೋದಾದ್ರೆ? JDS ತನ್ನ ಶಕ್ತಿ ಪ್ರದರ್ಶನಕ್ಕೆ ಜನತಾ ಸಮಾವೇಶದ ಮೂಲಕ ಮುಂದಾಗಿರುವಂಥದ್ದು. ಯಾಕಂತಂದರೆ ಕಳೆದ ಏನು ಕಾಂಗ್ರೆಸ್ ಸರ್ಕಾರ ಇದ್ದಂತಂದ್ರೆ ಈಗ ಕಳೆದ 2 ಬಾರಿಯೂ ಕೂಡ ಕಾಂಗ್ರೆಸ್ ಹಾಸನದಲ್ಲಿ ಸಮಾವೇಶವನ್ನು ಮಾಡುತ್ತಿದ್ದಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಇದೀಗ JDS ಗಮನಿಸ್ತಾ ಇರ್ಬೋದು. ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಬಂದು ಹಾಸನರಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಾರ್ಯಕ್ರಮಕ್ಕೆ ಅಲ್ಲದೆ ಜಾಗರೋಪಾದಿಯಲ್ಲಿ ಈಗಾಗಲೇ ಅಧ್ಯಕ್ಷರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವಿಷಯದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಏನು ಸುಮಾರು 1.5 ಲಕ್ಷದಷ್ಟು ಕಾರ್ಯಕರ್ತರು ಈಗ ಕಾರ್ಯಕ್ರಮಕ್ಕೆ ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಆಗಿರುವಂಥದ್ದು. ಅಲ್ಲದೆ ಹುಚ್ಚು ಸೂರಜ್ ರೇವಣ್ಣ ಅವರು ದೇವೇಗೌಡರು ಅವ್ರನ್ನ ಕರ್ಕೊಂಡ್ಬರುವಂತಹ ಒಂದು ಕೇರ್ ಏನಿದೆ ಅದನ್ನ ಪರೀಕ್ಷೆ ನಡೆಸ್ತಾ ಇರುವಂಥದ್ದು. ಅಲ್ಲದೆ ಜನರು ಸಹ ಈಗಾಗಲೇ ವೇದಿಕೆಯ ಬಲಭಾಗ ಹಾಗೂ ಎಡಭಾಗ ಎಲ್ಲ ಕಡೆಗಳಲ್ಲೂ ಕೂಡ ಬಂದು ಹಾಸನರಾಗಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಹಾಸನದಲ್ಲಿ ಬೃಹತ್ ಏನು ಈ ಸಾಧನಾ ಸಮಾವೇಶ ಇದೆ, ಆ ಜನತಾ ಸಮಾವೇಶ, ಅದಕ್ಕೆ ದೇವೇಗೌಡರು ಚಾಲನೆಯನ್ನ ಕೊಡಲಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಟಕ್ಕರನ್ನು ಸಹ ಕೊಡ್ತಾರೆ. ಪೃಥ್ವಿ, ಧನ್ಯವಾದ ಆನಂದ್. ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನೇನು ಕೆಲವು ಲಕ್ಕುಂಡಿಯಲ್ಲಿ 9ನೇ ದಿನದ ನಿಧಿ ಉತ್ಖನನ. ತೋಟದ ಮನೆಯಲ್ಲಿ ಪುರಾತನ ಕಾಲದ ಮೂರ್ತಿಗಳು ಪತ್ತೆ ಆಗಿವೆ. ಪಂಪ್ ಹೌಸ್ ಗೋಡೆಯಲ್ಲಿ ಮೂರ್ತಿಗಳು ಪತ್ತೆ ಆಗಿರುವಂಥದ್ದು. ಲಕ್ಕುಂಡಿಯಲ್ಲಿ 9ನೇ ದಿನದ ನಿಧಿ ಉತ್ಖನನ ಕಾರ್ಯ ನಡೀತಾ ಇದೆ. ತೋಟದ ಮನೆಯಲ್ಲಿ ಪುರಾತನ ಕಾಲದ ಮೂರ್ತಿಗಳು ಪತ್ತೆ ಆಗಿರುವಂಥದ್ದು. ಪಂಪ್ ಹೌಸ್ ಗೋಡೆಯಲ್ಲಿ ಮೂರ್ತಿಗಳು ಪತ್ತೆ ಆಗಿವೆ. ಕೀರ್ತಿ ಮುಖ, ದ್ವಾರಪಾಲಕರು, 2 ಹೆಡೆಯ ನಾಗರಕಲ್ಲು, ಹಲವು ಪ್ರಾಚ್ಯ ಅವಶೇಷಗಳು ಪತ್ತೆ ಆಗಿವೆ. ಹೊಯ್ಸಳರು, ಚಾಲುಕ್ಯರ ಕಾಲದ್ದು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ.
ಬಾವಿಯಲ್ಲಿಯೂ ಕೂಡ ಸರಸ್ವತಿ ಲಕ್ಷ್ಮೀ ಮೂರ್ತಿ ಪತ್ತೆ ಆಗಿರುವಂಥದ್ದು. ಪಂಪ್ ಹೌಸ್ ನಿರ್ಮಿಸಿ ಕೊಟ್ರೆ ಪ್ರಾಚ್ಯ ವಸ್ತು ಕೊಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಆ ರೈತರು ಹೇಳ್ತಾ ಇದ್ದಾರೆ. ನ್ಯೂಸ್ 18ಗೆ ರೈತ ಕಲ್ಲಯ್ಯ ಬಳಗಾನೂರು ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪಂಪ್ ಹೌಸ್ ನಿರ್ಮಿಸಿ ಕೊಟ್ರೆ ನಾವು ಪ್ರಾಚ್ಯ ವಸ್ತುಗಳನ್ನು ಕೊಡ್ತೀವಿ ಅಂತ. ನಮಗೆ ಗೊತ್ತಿಲ್ಲದೆ ನಮ್ಮ ಹಿರಿಯರು ಮನೆ ಕಟ್ಟಿಸಿದ್ದಾರೆ. ಪ್ರಾಚ್ಯ ವಸ್ತುಗಳು ಅನ್ನುವಂಥ ಮಾಹಿತಿ ನಮಗಿಲ್ಲ. ನಮಗೆ ಮನೆ ಕಟ್ಟಿಸಿ ಕೊಟ್ರೆ ಪ್ರಾಚ್ಯ ವಸ್ತು ಕೊಡ್ತೀವಿ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ಮಾಡಲಾಗ್ತಾ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಸಿಗ್ತಾನೆ ಹೋಗ್ತಾ ಇದೆ. ನಮ್ಮ ಪೂರ್ವಜರು ಕಟ್ಟಿರ್ತಕ್ಕಂಥ ಇದು ಹೌಸ್ ಸರ್. ಅದ್ರ ಬಗ್ಗೆ ನಮಗೆ ನಿಖರವಾಗಿ ಮಾಹಿತಿ ಇಲ್ಲ ಸರ್. ಇಲ್ಲಿ ಕಾಣ್ತಕ್ಕಂಥದ್ದು ಅವಶೇಷಗಳಡಿ ಅಂತಂದರೆ ಹಿನ್ ಸೈಡ್ ಒಂದು ಬ್ಯಾಕ್ ಸೈಡ್ ಒಂದು ಇವೆರಡು ಬಿಟ್ಟರೆ ಮತ್ತೆ ಶಿಲಾಶಾಸನಗಳು ನಮ್ಮಲ್ಲಿ ಕಂಡು ಬಂದಿಲ್ಲ. ಅದಕ್ಕೋಸ್ಕರ ಇದನ್ನು ಸರ್ಕಾರಕ್ಕೆ ಕೊಡಬೇಕು ಅಂತಂದರೆ ನಮಗೆ ಅಡ್ವಾನ್ಸ್ ಆಗಿ ಇಂಜಿನ್ ಮನೆಯನ್ನು ನಿರ್ಮಾಣ ಮಾಡಿಕೊಟ್ರೆ ಮಾತ್ರ ನಾವು ಕೊಡ್ಲಿಕ್ಕೆ ಒಪ್ಪಿಗೆ ಇದ್ದೀವಿ. ಕೋಆಪ್ರೇಟಿವ್ ಮಾಡ್ತೀವಿ ಸರ್, ಇಲ್ಲ ಅಂತಲ್ಲ. ಆದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ನಾವು ಸರ್ಕಾರದ ಒಪ್ಪಿಗೆ ಕೊಡಲಿಕ್ಕೆ ನಾವು ತಯಾರಿದ್ದೀವಿ ಸರ್. ಲಕ್ಕುಂಡಿಯಲ್ಲಿ 7 ಎಡೆಯ ಸರ್ಪದ ಮೂರ್ತಿ ಪತ್ತೆ ಆಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದ ಸರ್ಪದ ಕಲ್ಲು ಪತ್ತೆ ಆಗಿದೆ. ಕಲ್ಯಾಣ ಚಾಲುಕ್ಯರು ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆ ಕಾಲದ ಸರ್ಪದ ಕಲ್ಲು ಪತ್ತೆ ಆಗಿದೆ. ಕುತೂಹಲ ಮೂಡಿಸಿರುವಂಥದ್ದು ನಾಗರ ಕಲ್ಲಿನ ಮೂರ್ತಿ. 7 ಎಡೆಯ ಸರ್ಪ ಷಣ್ಮುಖ ಎಂಬುವರ ಜಮೀನಲ್ಲಿ ಪತ್ತೆಯಾದಂಥ ಮೂರ್ತಿ ಅದು. ಐತಿಹಾಸಿಕ ಬಾವಿಯ ಒಳಗಡೆ ಅಲಂಕಾರಿಕ ಶಿಲೆಗಳು ಪತ್ತೆಯಾಗಿದ್ದಾವೆ. ಚಾಲುಕ್ಯರ ಕಾಲದ ಅಲಂಕಾರಿಕ ಶಿಲೆಗಳು ಪತ್ತೆಯಾಗಿರುವಂಥದ್ದು. ಉತ್ಖನನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲೇ ಪ್ರಾಚ್ಯ ವಸ್ತುಗಳು ಸಿಗ್ತಾ ಹೋಗ್ತಾ ಇದೆ. ಅಲ್ಲಿ ಲಕ್ಕುಂಡಿಯಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. 7 ಎಡೆಯ ಸರ್ಪದ ಮೂರ್ತಿ ಸಿಕ್ಕಿದೆ. ಅಲ್ಲಿ ನಾಗರ ಕಲ್ಲು ಕೂಡ ಸಿಕ್ಕಿರುವಂಥದ್ದು. ಪ್ರಾಚ್ಯ ವಸ್ತುಗಳು ಇವೆಲ್ಲ ಕೂಡ ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡ್ತಾ ಇದ್ದ ಸಂದರ್ಭದ ಪ್ರಾಚ್ಯ ವಸ್ತುಗಳು ಅಂತ ಗೊತ್ತಾಗ್ತಾ ಇದೆ. ನಾವು ಈ ತೋಟ ಮಾಡಾಕೈತೆ 35ರಿಂದ 40 ವರ್ಷ ಆಯ್ತು. ನಮಗೆ ಮೊದಲ ಇಲ್ಲಿ ಏನೇನು ಗೊತ್ತಿದ್ದಿಲ್ಲ. ಅದು ಏನಾರ ಒಂದು ಪೂಜೆ ಮಿಸ್ ಆತಂದ್ರೆ ನಮ್ಮ ಹೊಲದಾಗ ಹಾವುಗಳು ಕಾಣ್ತಾವೆ, ಈಗೂ ಕಾಣ್ತಾವೆ. ಆದ್ರೆ ಅಷ್ಟು 7 ಹಿಡಿದು ಕೂದಲಿದ್ದ ಹಾವು, ದೊಡ್ಡ ಹಾವು ಕಂಡಿಲ್ಲ. ಭಾಳ ಅಂದ್ರೆ 4ರಿಂದ 5 ಫೂಟ್ನಂತ ನಾಗರ ಹಾವು ಕಂಡವು. ಅವು ನಮ್ಗೆ ಯಾವ ತೊಂದರೆನೂ ಕೊಟ್ಟಿಲ್ಲ. ಪ್ರತಿ ಅಮಾಸ್ಕೊಮ್ಮೆ ಪೂಜೆ ಮಾಡ್ಕೊತ ಹೊಂಟೀವಿ. ನಮ್ಗೆ ಹಾವಿಂದ ಯಾವ ತೊಂದರೆನೂ ಇಲ್ಲ. ನಾವು ನೋಡಾಕೈತಿ ಭಾಳ ಅಂದ್ರೆ 50-60 ವರ್ಷ ಆಗಿರ್ಬೇಕು. ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅಂದ್ರೆ ಈಗ ಕಡಿಮೆ ಅಂದ್ರೆ 300-400 ವರ್ಷದ